ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಬೆಳಬೆಳಗ್ಗೆ ತುಂಬ ಖುಷಿಯಾಗಿದೆ. ಯಾಕಂತ ಹೇಳ್ತೀನಿ ಕೇಳಿ. ನನ್ನ ಮಗಳು ಕೂಡ ನನ್ನ ಜೊತೆನೇ ಎದ್ಬಿಟ್ಟಿದ್ದಾಳೆ ಇವತ್ತು. ಅವಳೇ ಇವತ್ತು ಮುಂದೆಲ್ಲ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ನಾನೇ ಹಾಕ್ತೀನಿ ಅಂತ ಹೇಳಿದ್ದಾಳೆ. ಅದಕ್ಕೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ನಮ್ಮ ಜೊತೆ ಹೇಳ್ಬೇಕು ಅಂತ ಮನಸ್ಸು ಬಂದಿದ್ದಲ್ಲ, ಅದಂತೂ ಅದ್ಭುತ ಬಿಡಿ. ನಾನಿವಾಗ ಇವತ್ತು ಚಪಾತಿ ಮಾಡಿಬಿಟ್ಟು ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತೀನಿ. ಮತ್ತು ದಿನೆಲ್ಲ ಏನೇನು ಕೆಲಸ ಮಾಡ್ತೀನಿ ಅಂತ ಎಲ್ಲವನ್ನೂ ಹೇಳ್ಕೊತಾ ಬರ್ತೀನಿ ನಿಮಗೆ. ಬನ್ನಿ ನಮ್ಮ ಜೊತೆನೇ ಇರಿ. ನಾನೀಗ ಕ್ಯಾರೆಟು ಒಂದು ಅರ್ಧ ಕೆ ಜಿ, ಬೀನ್ಸ್ ಒಂದು ಅರ್ಧ ಕೆ ಜಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ಗ್ಲಾಸಲ್ಲಿ ಕುಕ್ಕರಲ್ಲಿ ಮುಚ್ಚಾಕಿ ಒಂದು ಹಾಫ್ ಬಾಯ್ಲ್ ಬರ್ತದೆ. ಒಂದು ವಿಸಲ್ ಬರೋ ಮುಂಚೆನೇ ನಾನು ಆಫ್ ಮಾಡಿಬಿಡ್ತೀನಿ. ಹಾಗಾಗಿ ತುಂಬ ಬೇಯಲ್ಲ, ಸ್ವಲ್ಪ ಬೆಂದಿರುತ್ತೆ ತರಕಾರಿ. ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೊತೀನಿ. ಸ್ವಲ್ಪ ಗ್ರೀನ್ ಟೀ ಕೂಡ ಮಾಡ್ಕೊಳ್ತೀನಿ. ಇವಾಗ ತೆಂಗಿನಕಾಯಿ ತುರಿದು ತೊಗೊಬಂದಿದ್ದೀನಿ. ಇನ್ನು ಈರುಳ್ಳಿ, ಒಣಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು, ಕೊತ್ತಂಬರಿ ಸೊಪ್ಪು ಬಿಡಿಸ್ಬೇಕು, ಕರಿಬೇವಿನ ಸೊಪ್ಪು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊತೀನಿ. ಪಲ್ಯಕ್ಕೆ ಮಾಡಬೇಕಲ್ಲ, ಎಲ್ಲ ರೆಡಿ ಮಾಡಬೇಕಲ್ಲ. ಎಲ್ಲೂ ವೇಸ್ಟ್ ಮಾಡೋಂಗಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಎಲ್ಲ ಆಯಿತು. ಪಲ್ಯ ಕೂಡ ಆಗಿದೆ, ರೆಡಿಯಾಗಿದೆ. ಈಗ ನಾನು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಒಂದು ಆಮ್ಲೆಟ್ ಹಾಕ್ತೀನಿ. ಕೋಳಿ ಮೊಟ್ಟೆ ಒಂದೊಂದು ಆಮ್ಲೆಟ್ ಹಾಕಿ ಕೊಡ್ತೀನಿ ಮಕ್ಕಳಿಗೆ. ಕೋಳಿ ಮೊಟ್ಟೆ ತಿಂದರೆ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಡಬೇಕು, ಬ್ರೈನ್ಗೆ, ಮೂಳೆಗೆ. ಮತ್ತು ಬೆಳೆಯೋ ಮಕ್ಕಳಿಗೆ ಡೈಲಿ ಒಂದು ಮೊಟ್ಟೆ ಕೊಡಲೇಬೇಕು. ಸ್ವಲ್ಪ ಆಯಿಲೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಬೇಕು ಮೊಟ್ಟೆನ ಹಾಫ್ ಬಾಯ್ಲೆಲ್ಲ ಮಾಡಿ ತಿನ್ನಬಾರ್ದು. ಮಕ್ಕಳಿಗೆ ಕೊಟ್ಟರೆ ಅದರಿಂದ ರೋಗ ಬರುತ್ತೆ. ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಮೊಟ್ಟೆದು ಶೆಲ್ ಇರುತ್ತಲ್ವ, ಅದರಲ್ಲಿ ನೋಡೋಕ್ಕೆ ತುಂಬ ಗಟ್ಟಿಯಾಗಿರುತ್ತೆ. ಆದರೆ 17,000 ಹೋಲ್ಸ್ ಇರ್ತವೆ, ರಂಧ್ರಗಳಿರ್ತವೆ. ಅದರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಮೊಟ್ಟೆ ಒಳಗೆ ಹೋಗಲಿಕ್ಕೆ ಚಾನ್ಸ್ ಇರುತ್ತೆ. ಮೊಟ್ಟೆನ ಎಲ್ಲಂದ್ರಲ್ಲಿ ಇಡಬಾರ್ದು. ನೀಟಾಗಿ ಒಂದು ಸೇಫಾದ ಜಾಗದಲ್ಲಿ ತಂದು ಒರೆಸಿ ನೀಟಾಗಿ ಇಟ್ಕೋಬೇಕು. ಮತ್ತು ಚೆನ್ನಾಗಿ ಬೇಯಿಸಬೇಕು. ಹಾಫ್ ಬಾಯ್ಲೆಲ್ಲ ಮಾಡಿ ಯಾವತ್ತೂ ತಿನ್ನಬಾರ್ದು, ಮಕ್ಕಳಿಗೆ ಕೂಡ ಕೊಡಬಾರ್ದು. ನಮ್ಮ ಮಗನೂ ಟಿಫನ್ಗೆ ಬಂದುಬಿಟ್ಟಿದ್ದಾನೆ, ಮತ್ತು ಮಗಳು ಕೂಡ ಬಂದಿದ್ದಾಳೆ. ಹಾಗಾಗಿ ಇಬ್ಬರಿಗೂ 2 ಆಮ್ಲೆಟ್ ಹಾಕಬೇಕು. ಫಸ್ಟು ಮಗನಿಗೆ ಹಾಕಿ ಕೊಟ್ಬಿಡ್ತೀನಿ ಒಂದು ಆಮ್ಲೆಟು. ಆಮೇಲೆ ಚಪಾತಿ ಬೇಯಿಸ್ಬಿಟ್ಟು ಮಗನಿಗೆ ಕೊಟ್ಬಿಟ್ಟು ಆಮೇಲೆ ಮಗಳಿಗೆ ರೆಡಿ ಮಾಡ್ತೀನಿ. ಚೆನ್ನಾಗಿ ಬೆಂದಿರಬೇಕು ಮೊಟ್ಟೆ. ಹಾಫ್ ಬಾಯ್ಲ್ ಮಾತ್ರ ತಿನ್ನಲಬೇಡಿ, ಮಕ್ಕಳಿಗೆ ಕೂಡ ಕೊಡಬೇಡಿ. ನಮಗೆ ಗೊತ್ತಿರಲ್ಲ, ಯಾವುದ್ಯಾವುದೋ ನೀರು ಕುಡ್ದಿದ್ದೀವೋ, ಎಲ್ಲೋ ಊಟ ಮಾಡಿದ್ದೀವೋ, ಅದಕ್ಕೋ ಶೀತ, ಕೆಮ್ಮು, ನೆಗಡಿ ಬಂತು ಅಂದ್ಕೊತೀವಿ. ಆದರೆ ಮೊಟ್ಟೆಯಿಂದಲೂ ಕೂಡ ಬರೋಕ್ಕೆ ಚಾನ್ಸಸ್ ಇದೆ. ಮೊಟ್ಟೆನ ಕರೆಕ್ಟಾದ ಪ್ಲೇಸಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಬೇಯಿಸಿ ತಿನ್ನಬೇಕು. ಅಷ್ಟೇ. ಚಪಾತಿಗಳು ಒಂದಾದ್ಮೇಲೆ ಬೇಯಿಸ್ತಾನೇ ಇರೋದು, ಪಟ 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 ಅಂತ. ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಒಂಥರ ಖುಷಿ ಇರುತ್ತೆ. ಏನು ಕೆಲಸ ಮಾಡೋಕ್ಕೆ ಅಷ್ಟೇ. ನಾನಿವತ್ತು ಏನಿಲ್ಲ, ಮಗಳು ಎದ್ದಿದ್ದಾಳಲ್ವ, ಅವಳು ಸ್ವಲ್ಪ ಕೆಲಸ ಮಾಡಿಕೊಡ್ತಾಳೆ. ನೈಸ್ ಮಾಡಿಬಿಟ್ಟು ಅವಳಿಗೂ ಕೆಲಸ ಕಲಿಸಿದಂಗೆ ಆಗುತ್ತೆ, ನನಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ. ಹಾಗಾಗಿ ಎಲ್ಲ ಕೆಲಸನೂ ಮಾಡ್ಕೊಬಿಡ್ತೀನಿ. ಚಪಾತಿ ಅಷ್ಟೇ ಸಾಫ್ಟಾಗಿ ಬರ್ತಾಯಿದೆ. ಚಪಾತಿ ಮಾಡೋದು ಹೋದ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಯಾವ ಥರ ಈ ಥರ ಸಾಫ್ಟ್ ಮಾಡಬೇಕು ಅಂತ. ಮತ್ತೇನು ಪದೇ ಪದೇ ಹೇಳೋ ಅವಶ್ಯಕತೆ ಏನಿಲ್ಲ. ಆಯಿಲೆಲ್ಲ ಹಾಕ್ತಲೇ ಚಪಾತಿನ ಹಾಗೆ ಡ್ರೈ ಮಾಡಿ ಎಲ್ಲ ತಿನ್ನೋಕೆ ಹೋಗಬೇಡಿ. ಒಳ್ಳೆ ಆಯಿಲ್ ಯೂಸ್ ಮಾಡಿ ಚೆನ್ನಾಗಿ ಬೇಯಿಸಿ ತಿನ್ನಿ. ಆಯಿಲ್ ಕೂಡ ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ. ದಪ್ಪ ಇದ್ದೀನಿ, ಆಯಿಲ್ ತಿನ್ನಬಾರ್ದು ಆ ಥರ ಹೇಳ್ಬಿಟ್ಟು ತಿಂದಲೆಲ್ಲ ಇರಬಾರ್ದು. ನಮಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನೂ ಕೂಡ ಯೂಸ್ ಮಾಡ್ಕೋಬೇಕು. ಹಾಗಂಥೇಳಿ ಬೋಂಡ, ಬಜ್ಜಿ, ಕರಿದಿದ್ದು ಅದೆಲ್ಲ ತಿನ್ನೋಕೆ ಹೋಗಬಾರ್ದು. ನಮ್ಮ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು.
ಚೆನ್ನಾಗಿ ಬೇಯ್ತಾ ಇರಲಿ. ನೋಡಬೇಕು ಯಾವ ಥರ ರಂಗೋಲಿ ಬಿಟ್ಟಿರ್ತಾಳೆ ನನ್ನ ಮಗಳು ಅಂತ. ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿನ ಕೂಡ. ಗೋಧಿ ಹಿಟ್ಟು ಅರ್ಧ ಬರ್ಧ ಬೆಂದರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟೆಲ್ಲ ನಾನು ಫೋಲ್ಡ್ ಮಾಡಿ ಅದರೊಳಗೆ ತುಪ್ಪ ಎಲ್ಲ ಹಾಕಿ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದಾಗ ಅದು ಕೆಲಸ ಮಾಡೋಕ್ಕೆ ಒಂಥರ ಏನೋ ಖುಷಿಯಾಗಿರುತ್ತೆ. ಏನಿಲ್ಲ ಅಂದರೆ ಅಯ್ಯೋ ಈ ಕೆಲಸ ಮಾಡಬೇಕಾ ಅಂತ ಉದಾಸೀನ ಆಗ್ತದೆ. ಇವತ್ತು ಮುಂದೆ ನೀರು ಹಾಕಿ ರಂಗೋಲಿ ಹಾಕೋ ಖುಷಿ ಎಲ್ಲ ನಮ್ಮ ಮಗಳಿಗೆ ಸಿಕ್ಕಿದೆ, ನನಗಿಲ್ಲ. ಎಲ್ಲ ಅವಳೆ ಕಿತ್ಕೊಬಿಟ್ಟಿದ್ದಾಳೆ ಇವತ್ತು. ಅವಳು ಖುಷಿಯಾಗಿರಲಿ ಅವಳು ಕೂಡ. ಸ್ವಲ್ಪ ಆವಾಗವಾಗ ಆಯಿಲ್ ಹಾಕಿ ಹಂಚನ್ನ ಚೆನ್ನಾಗಿ ಈರುಳ್ಳಿಯಿಂದ ಉಜ್ಜಬೇಕು. ಉಜ್ಜಿದ್ರೆ ಅದೊಂಥರ ನಾನ್ ಸ್ಟಿಕ್ ಥರ ಆಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವಳಿಗೊಂದು ಆಮ್ಲೆಟ್ ಹಾಕ್ಬಿಡ್ತೀನಿ. ಡೈಲಿ ಒಂದು ಮೊಟ್ಟೆ ತಿನ್ನಿ, ಮಕ್ಕಳಿಗೆ ಕೂಡ ಕೊಡಿ. ಮೊಟ್ಟೆಯಲ್ಲಿ ಎಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಅಂಶವೂ ಮೊಟ್ಟೆಯಲ್ಲಿ ಇದೆ. ನಮ್ಮ ಬ್ರೈನಿಗೆ, ಮೂಳೆಗೆ, ನಮ್ಮ ದೇಹಕ್ಕೆ ಎಲ್ಲ ಅವಶ್ಯಕತೆ ಆಗಿರೋವಂಥ ಇದೆಲ್ಲ ಈ ಮೊಟ್ಟೆಯಲ್ಲಿರೋದ್ರಿಂದ ಮೊಟ್ಟೆ ತಿನ್ನಬೇಕು. ಬೆಳಗಿನ ಟಿಫನ್ನು ಚಪಾತಿ, ಮೊಟ್ಟೆ, ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ ರೆಡಿಯಾಗಿದೆ. ಮಕ್ಕಳು ಫಸ್ಟ್ ಟಿಫನ್ ಮಾಡ್ಕೊತಾರೆ, ಆಮೇಲೆ ನಾನು ಮಾಡ್ತೀನಿ. ನನಗಿನ್ನು ಸ್ವಲ್ಪ ಕೆಲಸ ಇದೆ. ನಾನು ಇವತ್ತು ಸ್ವಲ್ಪ ಚಿಯಾ ಸೀಡನ್ನ ನೆನೆಯೋಕೆ ಹಾಕ್ತಾಯಿದ್ದೀನಿ. ಒಂದು ಬಟ್ಲಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡನ್ನ ನೀರು ಹಾಕಿ ಒಂದು ಬಟ್ಲು ಫುಲ್ ನೀರು ಹಾಕ್ಬಿಟ್ಟು ಇದನ್ನು 1 ಅವರ್ ಹಾಗೆ ನೆನೆಲಿಕ್ಕೆ ಬಿಡ್ತೀನಿ. ಇವಾಗ ಒಂದು ಅರ್ಧ ಲೀಟ್ರು ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಯಾ ಸೀಡ್ ನೋಡಿ 1 ಅವರ್ ನೆಂದಿದೆ ನೀರಲ್ಲಿ, ಎಷ್ಟು ಚೆನ್ನಾಗಿ ಜೆಲ್ಲಿ ಥರ ಆಗಿದೆ. ಇದನ್ನೀಗ ಈ ಮೊಸರೊಳಗೆ ಹಾಕ್ಕೊಳ್ತೀನಿ. ಇದಕ್ಕೆ 1 ಲೀಟ್ರಷ್ಟು, ಅರ್ಧ ಲೀಟ್ರ್ ಮೊಸರು, 1.5 ಲೀಟ್ರಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಅಲ್ಲಿಗೆ 2 ಲೀಟ್ರ್ ಆಗಿಬಿಡುತ್ತೆ. ಬೇಸಿಗೆ ಅಲ್ವಾ, ತಂಪಾಗಿರಬೇಕು. ಹೊಟ್ಟೆ ಕರುಳೆಲ್ಲ ಕ್ಲೀನಾಗಿರುತ್ತೆ. ಆಗನೇ ಆರೋಗ್ಯ. ನಮ್ಮ ಹೊಟ್ಟೆನ ಕರುಳನ್ನೇ ಕರೆಕ್ಟಾಗಿ ಇಟ್ಕೋಬೇಕು ನಾವು. ಅದಕ್ಕೇನು ಬೇಕೋ ಆ ಕಸರತ್ತನ್ನು ನಾವು ಮಾಡ್ಕೊಂಡ್ರೆ ಆಯಿತು. ಏನೇನೋ ತಿಂದ್ಬಿಟ್ರೆ ದೇಹ ಹಾಳಾಗೋಗ್ಬಿಡುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಜ್ಜಿಗೆ ಮಾಡಬೇಕು. ಮೊಸರನ್ನ ಮಜ್ಜಿಗೆ ಆಗೋಷ್ಟು ಎತ್ತೊಯ್ಬೇಕು. ಈ ಥರ ಮನೆಯಲ್ಲೇ ಮಜ್ಜಿಗೆನ ತಯಾರು ಮಾಡ್ಕೋಬೇಕು. ಚಿಯಾ ಸೀಡು ತುಂಬ ಆರೋಗ್ಯಕ್ಕೆ ಒಳ್ಳೆಯದು.
ದಿನ ಒಂದಿಲ್ಲ ಒಂದೆರಡು ಗ್ಲಾಸಷ್ಟು ಮಜ್ಜಿಗೆನ ನಾವು ಕುಡಿಬೇಕು, ಮಕ್ಕಳಿಗೂ ಕೊಡಬೇಕು. ಚಿಯಾ ಸೀಡ್ ಜೊತೆಗೆ ಬಟರ್ ಮಿಲ್ಕ್ ರೆಡಿ ಆಯಿತು ಮಜ್ಜಿಗೆ. ಇಬ್ಬರು ಮಕ್ಕಳಿಗೆ ಒಂದೊಂದು ಗ್ಲಾಸ್ ಕೊಡ್ತೀನಿ. ನನ್ನ ಮಗನೂ ಇದ್ದಾನೆ ಇವತ್ತು, ಅವನಿಗೊಂದು ಗ್ಲಾಸು, ನನ್ನ ಮಗಳಿಗೆ ಒಂದು ಗ್ಲಾಸು. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಕುಡಿಬೇಕಂದ್ರೆ ತಂಪಾಗಿ. ಈ ಸೆಕೆಗಂತೂ ಕುಡಿತಾನೇ ಇರಬೇಕನ್ಸುತ್ತೆ. ನಾನು ಉಪ್ಪು ಹಾಕಿಲ್ಲ, ಬೇಕಾದರೆ ಉಪ್ಪು ಹಾಕ್ಕೋಬೋದು. ನಮಗೆ ಉಪ್ಪು ಹಾಕೋನ್ನೋ ಅಭ್ಯಾಸ ಇಲ್ಲ, ಹಾಗಾಗಿ ಹಾಕಿಲ್ಲ. ಅದಾದಮೇಲೆ ಮಗಳು ಹೆಂಗೂ ಬೇಗ ಎದ್ದುಬಿಟ್ಟಿದ್ದಾಳೆ. ಅವಳಿಗೆ ನೈಸ್ ಮಾಡಿ ಕೂದಲಿಗೆ ಅವಳಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ. ನಾನಿಲ್ಲಿ ಕೂದಲು ತಲೆ ಬುಡಕ್ಕೆ ಪ್ಯಾರಾಚೂಟ್ ಆಯುರ್ವೇದಿಕ್ ಆಯಿಲ್ ಹಾಕ್ತೀನಿ, ಕೂದಲಿಗೆ ಪ್ಯಾರಾಚೂಟ್ ಆಯಿಲ್ ಹಾಕ್ತೀನಿ. ಅದಕ್ಕೆ ಎರಡನ್ನೂ ಇಟ್ಕೊಂಡಿದ್ದೀನಿ. ಈಗ ಆಯುರ್ವೇದಿಕ್ ಆಯಿಲ್ ತೊಗೊಂಡು ಒಂದು ಚಿಕ್ಕ ಲೋಟಕ್ಕೆ ಹಾಕ್ಕೊತೀನಿ. ಇಷ್ಟು ಆಯಿಲ್ ಸಾಕಾಗುತ್ತೆ, ತಲೆ ಬುಡಕ್ಕೆ ಮಾತ್ರ, ಕೂದಲಿಗೆಲ್ಲ ಹಾಕಲ್ಲ. ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊತೀನಿ ಆಯಿಲ್ನ. ತುಂಬ ಬಿಸಿ ಮಾಡೋದು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಕೈ ಬೆರಳನ್ನ ಅದ್ದಬೇಕು, ಆ ಥರ ಬೆಚ್ಚಗಿದ್ರೆ ಸಾಕು. ಬಿಸಿ ಕೈ ಬೆರಳನ್ನೇ ಅದ್ದಕ್ಕೆ ಆಯಿಲ್ ಹೇಗೆ ಹಚ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಪಾರ್ಟಿಷನ್ ತೆಗಿತೀನಿ ಮಧ್ಯಕ್ಕೆ. ತೆಗೆದ್ಬಿಟ್ಟು ಬುಡಕ್ಕೇ ಎಣ್ಣೆನ ನಿಧಾನವಾಗಿ ಹಾಕಿ ಹಾಗೆ ಮಸಾಜ್ ಮಾಡ್ಕೊಂಡು ಬರ್ತೀನಿ. ಹೀಗೆ ಪಾರ್ಟಿಷನ್ ತೆಗೆದು ಎಣ್ಣೆನ ಹಾಕಿ ಮಸಾಜ್ ಮಾಡ್ತಾ ಬರಬೇಕು. ಬುಡಕ್ಕೆ ಮಾತ್ರ ಹಾಕಬೇಕು, ಕೂದಲಿಗೆಲ್ಲ ಹಾಕಬಾರ್ದು ಎಣ್ಣೆನ. ಪ್ಯಾರಾಚೂಟ್ ಕಂಪ್ನಿದು ಆಯಿಲು ಚೆನ್ನಾಗಿ ಬರುತ್ತೆ. ಕೂದಲು ಡ್ಯಾಂಡ್ರಫ್ ಇರಲ್ಲ, ಕೂದಲು ಉದುರಲ್ಲ, ಶೈನಿಂಗಾಗಿ ಚೆನ್ನಾಗಿರುತ್ತೆ. ಪಾರ್ಟಿಷನ್ ಮಾಡಿ ಕೂದಲು ಬುಡಕ್ಕೆ ಎಣ್ಣೆನ ಹಾಕಿ ಮಸಾಜ್ ಮಾಡ್ತಾ ಬರೋದು. ಮತ್ತು ಈ ಕಡೆ ಸೈಡ್ ಹಿಂಗೆ ಪಾರ್ಟಿಷನ್ ಮಾಡ್ತೀನಿ. ಎಲ್ಲ ಪಾರ್ಟಿಷನ್ ಮಾಡಿಬಿಟ್ಟು ಎಲ್ಲ ಕಡೆ ಎಲ್ಲೂ ಬಿಡಬಾರ್ದು, ತಲೆ ಬುಡನ ಎಲ್ಲೂ ಬಿಡ್ದಂಗೆ ಎಲ್ಲ ಎಣ್ಣೆನ ಹಾಕ್ಬಿಡ್ಬೇಕು. ಹೀಗೆ ಎಲ್ಲ ಸೈಡೆಲ್ಲ ಹಾಕಿ, ಕಿವಿ ಸೈಡಲ್ಲಿ ಮುಂದ್ಗಡೆ ಕೂದಲು ಇರುತ್ತೆ, ಪುಡಿ ಕೂದಲು, ಅಲ್ಲೆಲ್ಲ ಈ ಥರ ಬಿಡಿಸಿ ತಲೆ ಬುಡಕ್ಕೆ ಹಚ್ಕೊತಾ ಇದ್ದೀನಿ. ಲಾಸ್ಟು ಎಲ್ಲ ನೆತ್ತಿ ಮೇಲೆ ಹಾಕ್ಬಿಡ್ತೀನಿ. ಉಳಿದಿದ್ದು ಚೆನ್ನಾಗಿ ಹಾಗೆ ಸುರಿದ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಒಂದು 5 ನಿಮಿಷ. ಆಯುರ್ವೇದಿಕ್ ಆಯಿಲು
ಮನೆಯಲ್ಲೇ ಮಾಡ್ಕೊತಾರೆ ಎಲ್ಲ ಆಯಿಲು. ಆದರೆ ನಾನು ಮನೇಲಿ ಮಾಡಲ್ಲ. ಒಳ್ಳೆ ಕಂಪ್ನಿಯವರು, ಅವ್ರಿಗೆಲ್ಲ ಗೊತ್ತಿರುತ್ತೆ ಏನು ಹಾಕ್ಬೇಕು ಬೇಡ ಅಂತ. ನಾನು ಒಂದು ಹಾಕಿ ಒಂದು ಹಾಕಿಲ್ಲ ಅಂದರೆ ಮತ್ತು ಹೀಟು ಕೋಲ್ಡು ಅದೇನೇನಾಗಿ ಇರೋ ಬರೋ ಕೂದಲೆಲ್ಲ ಉದುರೋಗ್ಬಿಟ್ರೆ ಆ ತಲೆ ಬಿಸಿ ಬೇಡ. ಅದಕ್ಕೆ ನಾನು ಪ್ಯಾರಾಚೂಟ್ ಕಂಪ್ನಿದು ತಗೊಬಂದು ಹಾಕ್ತೀನಿ, ಇಲ್ಲ ಅಶ್ವಿನಿ ಹೇರ್ ಆಯಿಲ್ ಹಾಕ್ತೀನಿ ಒಂದೊಂದು ಸತಿ. ಯಾವುದು ಒಳ್ಳೊಳ್ಳೆ ಕಂಪ್ನಿದು ಇರುತ್ತೆ ಅದು ತಗೊಬಂದು ಹಾಕ್ತಾಯಿರ್ತೀನಿ. ಹಾಕ್ಬಿಟ್ಟು ವಾರಕ್ಕೆ 2 ಸತಿ ಆಯಿಲ್ ಹಾಕಿ ಈ ಥರ ಮಸಾಜ್ ಮಾಡಿ ವಾರಕ್ಕೆ 2 ಸತಿ ತಲೆ ಸ್ನಾನ ಮಾಡಿಸ್ತೀನಿ. ಅವಳು ಇಷ್ಟುದ್ದ ಕೂದಲಿದ್ರೂ ಒಂದು ಏನಿಲ್ಲ, ಒಂದು ಡ್ಯಾಂಡ್ರಫ್ ಇಲ್ಲ, ಎಂಥದೂ ಇಲ್ಲ, ಚೆನ್ನಾಗಿದೆ ಕ್ಲೀನ್ ಹೇರು. ಈಗ ಪ್ಯಾರಾಚೂಟ್ ಆಯಿಲ್ ತೊಗೊತೀನಿ, ಇದನ್ನು ಕೂದಲಿಗೆ ಹಾಕಲಿಕ್ಕೆ. ಡಬ್ಬಿಯಲ್ಲಿ ಖಾಲಿ ಆಯಿತು. ಇಷ್ಟು ಆಯಿಲು ಅವಳು ಕೂದಲಿಗೆ ಸಾಕಾಗಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ತೀನಿ, ತುಂಬ ಬಿಸಿ ಮಾಡಲ್ಲ. ನಾನು ಎಣ್ಣೆ ಒಳಗೆ ಕೈ ಅದ್ದಬೇಕು, ಅಷ್ಟು ಬಿಸಿ ಇರಬೇಕು, ತುಂಬ ಬಿಸಿ ಎಲ್ಲ ಬೇಡ. ಈಗ ಕೂದಲಿಗೆ ನಿಲ್ಲಿಸ್ಕೊಂಡೇ ಹಚ್ಚಬೇಕು. ಇವಳು ನನಗಿಂತ ಉದ್ದ ಇದ್ದಾಳೆ, ಅದಕ್ಕೆ ತಲೆ ಬುಡಕ್ಕೆ ಹಚ್ಚುವಾಗ ಕೂರಿಸ್ಕೊಬಿಡ್ತೀನಿ. ಕೂರಿಸ್ಕೊಂಡು ಹಚ್ಚಿ ಮಸಾಜ್ ಮಾಡಿ ಮತ್ತು ಈಗ ಕೂದಲಿಗೆ ಹಚ್ಚುವಾಗ ನಿಲ್ಲಿಸ್ಕೋಬೇಕು. ಈ ಥರ ಪಾರ್ಟಿಷನ್ ಮಾಡಿ ಸ್ವಲ್ಪನೇ ಕೂದಲು ತೆಗೆದು ಎಷ್ಟುದ್ದ ಕೂದಲಿದೆ ಅಷ್ಟುದ್ದ ಕೂದಲಿಗೂ ಅಪ್ಲೈ ಮಾಡಬೇಕು ಈ ಥರ. ಹೆಣ್ಮಕ್ಳಿಗೆ ಕೂದಲಿದ್ರೆ ಚೆಂದ. ಅದೇನು ಇವಾಗ ಎಲ್ಲ ಕಟ್ ಮಾಡಿಬಿಡ್ತಾರೆ, ಬಾಚಕ್ಕೆ ಕಷ್ಟ, ಜಡೆ ಹಾಕಬೇಕು. ಮೊದಲಾದರೂ ಸ್ಕೂಲು ಲೇಟಾಗಿರ್ತಾಯಿತ್ತು, ಇವಾಗೆಲ್ಲ ಬೇಗ ಸ್ಕೂಲ್ ಅಲ್ವಾ, ಪಾಪ ತಾಯಂದಿರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಕಟ್ ಮಾಡಿಬಿಡ್ತಾರೆ. ಹೆಣ್ಮಕ್ಳಿಗೆ ನಿಧಾನವಾಗಿ ತಲೆಯೆಲ್ಲ ಬಾಚಿ ಕಳಿಸ್ಬೇಕು. ಆದರೆ ಆಗಲ್ಲ ಪಾಪ, ಅವ್ರಿಗೇನು ಕಷ್ಟ ಇರುತ್ತೋ ಏನೋ. ನನಗೆ ಕಷ್ಟ ಇದ್ರೂ ಪರವಾಗಿಲ್ಲ, ಬೆಳೆಸೋದೆ. ಹೆಣ್ಮಕ್ಳು ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ, ಅವ್ರಿಗೆ ಚೆನ್ನಾಗಿ ಮಾಡಿ ನೋಡ್ಕೋಬೇಕು. ಲಕ್ಷ್ಮಿ ಓಡಾಡ್ತಾ ಇರಬೇಕು ಮನೆ ಒಳಗೆ. ಆವಾಗಲೇ ನನಗಂತೂ ಖುಷಿಯಾಗೋದು, ಮಕ್ಕಳಿಗೆ ಏನೂ ತೊಂದರೆ ಮಾಡ್ದಲೇ ಚೆನ್ನಾಗಿ ನೋಡ್ಕೊತೀನಿ. ಏನೇ ಆಗಲಿ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ. ಹೆಣ್ಮಕ್ಳಿದ್ರೇ ಆ ಮನೆಯಲ್ಲಿ ಸಂತೋಷ ಎಲ್ಲ ಇರುತ್ತೆ. ಯಾಕಂದರೆ ಅವರಿಗೆ ಗೊತ್ತಾಗುತ್ತೆ ಎಲ್ಲ ನಮ್ಮ ಕಷ್ಟ ಏನು, ಅವರೆಲ್ಲ ಅರ್ಥಕೊಂಡು ನಮಗೆ ಸ್ಪಂದಿಸ್ತಾರೆ ಹೆಣ್ಮಕ್ಳು. ಅದಕ್ಕೆ ಹೆಣ್ಮಕ್ಳಿಗೆ ಎಲ್ಲ ಇಷ್ಟಪಡೋದು ತಾಯಂದಿರು. ಹೀಗೆ ವಾರಕ್ಕೆ 2 ದಿವಸ ಹಚ್ಚಿ ಚೆನ್ನಾಗಿ ಮಸಾಜ್ ಎಲ್ಲ ಮಾಡಿ 2 ಸತಿ ತಲೆಗೆ ಸ್ನಾನ ಮಾಡಿಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ. ಈ ವಯಸ್ಸಲ್ಲಿ ಏನು ಅವ್ರಿಗೇನು ತೊಂದರೆ ಇಲ್ಲ, ಆರಾಮ್ ಬೆಳೆಯುತ್ತೆ.
ಇನ್ನೊಂದು ಸತಿ ಹಾಕೋಣ. ಆಮೇಲೆ ಏನು ಗೊತ್ತಾ, ಇದು ತಲೆಯಲ್ಲಿ ಕ್ಲೀನ್ ಇಡಬೇಕು ಕೂದಲು ಬೆಳೆಸಿದ ಮೇಲೆ, ಇಲ್ಲಾಂದರೆ ಒಂದೊಂದು ಸತಿ ಏನೆಲ್ಲ ಹತ್ಕೊಬಿಡ್ತವೆ, ಎಲ್ಲೋ ಸ್ಕೂಲಿಂದನೋ ಫ್ರೆಂಡ್ಸ್ ಜೊತೆನೋ ಎಲ್ಲಿಂದನೋ. ಆಗ ಒಂದು ಸತಿ ಹೀಗೆ ಏನು ಹತ್ಬಿಟ್ಟಿದ್ದು. ನಾನು ಅದೇನು ಮಾಡಿದೆ, ಯಾರೋ ಹೇಳಿದ್ರಂತ ಈ ಮೆಡಿಕರ್ ಶ್ಯಾಂಪು ಮತ್ತು ಆಯಿಲ್ ಯೂಸ್ ಮಾಡಿದೆ. 2 ವಾರ ಮೆಡಿಕರ್ ಆಯಿಲ್ ಹಾಕಿ ಶಾಂಪೂಯಿಂದ ತೊಳೆದ್ಬಿಟ್ಟೆ. ಆ ಥರ ಕೆಲಸ ನೀವು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ತಲೆಗೆ ಏನು ಹತ್ತಿದರೆ ಅದನ್ನು ತೆಗಿಬೇಕು ಕೈಯಿಂದ, ಹೊರತು ಈ ಮೆಡಿಷನ್ ಎಲ್ಲ ಹಾಕಬೇಡಿ. ಕೂದಲೆಲ್ಲ ಬಾಚ್ತಾಯಿದ್ರೆ ಎಲ್ಲ ಹಾಗೆ ಬುಡ ಸಮೇತ ಎಲ್ಲ ಕಿತ್ತು 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 ಬಂದು ಅರ್ಧಕ್ಕರ್ಧ ಉದುರೋಯ್ತು. ನನಗಂತೂ ತುಂಬ ಬೇಜಾರಾಯಿತು. ಆವಾಗಿಂದ ನಾನು ಯಾವಾಗ್ಲೂ ವಾರಕ್ಕೆ 2 ಸತಿಯಾದ್ರು ತಲೆಯೆಲ್ಲ ಕ್ಲೀನ್ ಮಾಡಿ ನೋಡ್ತಾ ಇರ್ತೀನಿ. ಅದು ಏನು ಹೋಗ್ತವೆ ಅಂತ ಹೇಳ್ಬಿಟ್ಟು ಅದೇನು ಕೆಮಿಕಲ್ ಹಾಕಿರ್ತಾರೋ ಏನೋ ಆ ಮೆಡಿಕಲ್ ಶ್ಯಾಂಪು ಮತ್ತು ಆಯಿಲಲ್ಲಿ ಗೊತ್ತಿಲ್ಲ, ತಲೆ ಬುಡ ಸಮೇತ ಅರ್ಧಕ್ಕರ್ಧ ಕೂದಲು ಉದುರೋಯ್ತು. ಇವಾಗೆಲ್ಲ ಹುಟ್ಟಿದೆ ಅವಳಿಗೆ ಕೂದಲು ಚೆನ್ನಾಗಿ. ಇನ್ನು ಸ್ವಲ್ಪ ಉದ್ದ ಬರಬೇಕು. ಆಯ್ತು, ಎಲ್ಲ ಆಯಿಲೆಲ್ಲ ಖಾಲಿ ಆಯಿತು. ಈಗ ಲೋಟದೊಳಗೆ ಅವಳು ತುದಿ ಕೂದಲನ್ನ ಹಾಕಿ ಚೆನ್ನಾಗಿ ಎಲ್ಲ ಎಣ್ಣೆ ಎಲ್ಲ ಇದು ಮಾಡಿ, ಈಗ ಅವಳು ಬಾಚ್ತಾಳೆ. ಸ್ವಲ್ಪ ಮುಂದೆ ಮಾತ್ರ ಬಾಚ್ಕೊತಾಳೆ, ಹಂಗೆ ನಾಟ್ ಹಾಕ್ಕೊತಾಳೆ. ಇದೀಗ 1 ಅವರ್ ಹಂಗೆ ನೆನಿಬೇಕು, ತಕ್ಷಣಕ್ಕೆ ಬಾಚಬಾರ್ದು. ಆಯಿಲ್ ಹಾಕಿದ ತಕ್ಷಣ. ಇವಳು ನಾಟ್ ಹಾಕ್ತಾ ಇರೋದು ನೋಡಿದರೆ ಈ ಬಿಗ್ ಬಾಸಲ್ಲಿ ನಿವೇದಿತಾ ಹಾಕ್ತಾ ಇದ್ಲಲ್ಲ, ಹಂಗೆ ಕಾಣಿಸ್ತದೆ. ಅಷ್ಟೇ, 1 ಅವರ್ ಆದಮೇಲೆ ನಾನು ಕೂದಲನ್ನ ಬಾಚಿ ಚೆನ್ನಾಗಿ ಜಡೆ ಹಾಕ್ಕೊಡ್ತೀನಿ. ನಾನು ನಾಳೆ ಸ್ನಾನ ಮಾಡಿಸಲ್ಲ, 1 ಡೇ ಹಾಗೆ ಬಿಟ್ಬಿಡ್ತೀನಿ ಕೂದಲು, ಆಮೇಲೆ ಸ್ನಾನ ಮಾಡಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅಂದರೆ ಮ್ಯಾಂಗೋ, ನೆನ್ನೆ ಹಲಸಿನ ಹಣ್ಣು, ಇವತ್ತು ಮ್ಯಾಂಗೋ, 1 ಬನಾನಾ ಡೈಲಿ ಇರುತ್ತೆ. ಅದಾದಮೇಲೆ ಇನ್ನೊಂದು ಫ್ರೂಟ್ಸ್ ಯಾವುದಾದ್ರೂ ಕೊಡ್ತೀನಿ ಮಕ್ಕಳಿಗೆ. ದಿನಕ್ಕೆ 2 ಥರದ್ದು ಫ್ರೂಟ್ಸು, 1 ವೆಜಿಟೇಬಲು ಕಂಪಲ್ಸರಿ. ನೋಡಿ, ಮಕ್ಕಳಿಗೆಲ್ಲ ಮೆಹಂದಿ ಹಾಕಿದೆ. ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿದ್ದರು. ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತ. ಚಿಕ್ಕ ಚಿಕ್ಕ ಮಕ್ಕಳಲ್ವ, ಅವ್ರಿಗೇನೋ ಒಂಥರ ಖುಷಿ ತೋರಿಸ್ತಾ ಇದ್ದಾರೆ. ಬಂದ್ಬಿಟ್ಟು ಹಾಕ್ಕೊಡಿ ಅಂತಾರೆ, ಹಾಕೋದು. ಅದರಲ್ಲೂ ಒಂಥರ ಖುಷಿ ಇರುತ್ತಲ್ವ. ಕಾಲಿಗೆ ಕೈಗೆ ಎಲ್ಲ ಹಾಕಿ ಬಿಟ್ಬಿಟ್ಟಿದ್ದೀನಿ. ನೋಡಿ, ನಮ್ಮ ಮಗಳು ಬೆಳಗ್ಗೆ ಎದ್ದು ರಂಗೋಲಿ ಹೆಂಗೆ ಬಿಡಿಸಿದ್ದಾಳೆ ಅಂತ, ಈ ಸಖತ್ತಾಗಿ ಬಿಡಿಸಿದ್ದಾಳೆ. ಎಲಿಫೆಂಟ್ ರಂಗೋಲಿ ಬಿಡಿಸಿದ್ದಾಳೆ. ದೊಡ್ಡ ರಂಗೋಲಿನೇ ಬಿಡಿಸ್ಬಿಟ್ಟಿದ್ದಾಳೆ. ನಾನು ಸ್ವಲ್ಪ ಚಿಕ್ಕದೆಲ್ಲ ಬಿಡಿಸ್ಬಿಡ್ತೀನಿ ಅಂತ. ಅದೇನೋ ಖುಷಿಯಾಗಿದೆ ಅವಳಿಗೆ, ಅದಕ್ಕೆ ಎದ್ದು ರಂಗೋಲಿ ಬಿಡಿಸಿರೋದು ಬೆಳಿಗ್ಗೆ. ಎಲಿಫೆಂಟ್ ಇದೆ 2, ಏನೋ ಲಕ್ಷ್ಮಿ ಏನೋ ಇದ್ದಂಗಿತ್ತು. ಇವಳು ನಮ್ಮ ಮನೇಲಿ ಬೆಕ್ಕು ಇದಲ್ಲ, ಅದ್ರ ಜೊತೆ ನನ್ನ ಮಗಳು ಆಟಾಡೋದು.